ವಿಧಾನಸಭೆಯಲ್ಲಿ 13 ಮಸೂದೆಗಳ ಮಂಡನೆಯಾಗಿದೆ. ದ್ವೇಷ ಭಾಷಣ, ದ್ವೇಷ ಅಪರಾಧಗಳ ವಿಧೇಯಕ ಸೇರಿದಂತೆ ಇತರ 13 ಮಸೂದೆಗಳ ಮಂಡನೆಯಾಗಿದೆ. ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ 13 ಮಸೂದೆಗಳ ಮಂಡನೆಯಾಗಿದೆ. ದ್ವೇಷ ಭಾಷಣ, ದ್ವೇಷ ಅಪರಾಧಗಳ ವಿಧೇಯಕ ಸೇರಿದಂತೆ ಮಾದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಬಿಲ್ ಕೂಡ ಒಳಗೊಂಡಿದೆ. ಇದರಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮರಾಯ ನೋಡಿ ದತ್ತಿಗಳ ವಿಧೇಯಕ ತಿದ್ದುಪಡಿ ಬಿಲ್ ಕೂಡ ಮಂಡನೆಯಾಗಿದೆ. ಚಂದ್ರಗುತ್ತಿ ಶ್ರೀ ರೇಣುಕಾಂಬ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಬಿಲ್ ಕೂಡ ಇದರಲ್ಲಿದೆ. ಸೇರಿದಂತೆ ಪ್ರಮುಖವಾಗಿರುವಂತಹ 13 ಮಸೂದೆಗಳನ್ನ ಮಂಡನೆ ಮಾಡುವಂತ ಕೆಲಸ ಆಯಿತು. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸುವಂತ ಕೆಲ ನಡೆಯಿತು. ಅದರಲ್ಲಿ ಪ್ರಮುಖವಾಗಿ ಈ ದ್ವೇಷ ಭಾಷಣದ ಬಿಲ್ ಏನಿದೆಯಲ್ಲ, ಇದು ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗ್ತಿದೆ. ಬಟ್ ಆದರೆ ಪೊನ್ನಣ್ಣವರು ಮಾತನಾಡೋ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ, ಸುಪ್ರೀಂ ಕೋರ್ಟಿನ ಇತ್ತೀಚಿನ ದಿನದಲ್ಲಿ ಬಂದಿರುವಂತಹ ವರ್ಡಿಕ್ಟ್ಗಳನ್ನ ನೋಡಿ ಅದನ್ನ ನಾವು ಉದ್ದೇಶವಾಗಿಟ್ಕೊಂಡೆ ನಾವು ಪಾಸ್ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಸೇರಿದಂತೆ ಈ ದ್ವೇಷ ಅಪರಾಧಗಳ ವಿಧೇಯಕ ಬಿಲ್ ಇತ್ತು, ಮಾದೇಶ್ವರ ಸ್ವಾಮಿ ಕ್ಷೇತ್ರದ ಅಭಿವೃದ್ಧಿ ಪ್ರಾಧಿಕಾರದ ಬಿಲ್ಲು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮರಾಯ ದತ್ತಿಗಳ ವಿಧೇಯಕ ಸೇರಿದಂತೆ ಪ್ರಮುಖವಾಗಿ ಚಂದ್ರಗುತ್ತಿ ಶ್ರೀ ರೇಣುಕಾಂಬ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಬಿಲ್ಲು ಕೂಡ ಒಳಗೊಂಡಿತ್ತು. ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ, ಗಮನಿಸ್ತಾ ಹೋಗೋಣ. ನೋಡಿ, ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತ ವಿಧೇಯಕ ನೋಡಿ, ಇತರ ಕಾನೂನು ವಿಧೇಯಕ ತಿದ್ದುಪಡಿಯನ್ನು ಕೂಡ ಇವತ್ತು ಪ್ರಸ್ತಾಪ ಮಾಡುವಂತ ಕೆಲಸ ಆಯಿತು. ಔಷಧ ಮತ್ತು ಪ್ರಸಾದನ ಸಾಮಗ್ರಿ ವಿಧೇಯಕ ಕೂಡ ಒಳಗೊಂಡಿತ್ತು. ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ ಸೇರಿದಂತೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ಬಿಲ್ ಕೂಡ ಇವತ್ತು ಮಂಡನೆ ಮಾಡೋ ಕೆಲಸ ಆಯಿತು. ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ತಿದ್ದುಪಡಿ ಬಿಲ್ ಇತ್ತು. ರಾಜ್ಯ ವಿಶ್ವವಿದ್ಯಾಲಯಗಳ 2ನೇಯ ತಿದ್ದುಪಡಿ ವಿಧೇಯಕ ಈ ಬಿಲ್ ಕೂಡ ಇತ್ತು. ನೋಡಿ, ಇವೆಲ್ಲವೂ ಕೂಡ ಪ್ರಮುಖವಾಗಿ 13 ಮಸೂದೆಗಳನ್ನು ಇವತ್ತು ಕಲಾಪದಲ್ಲಿ ಪ್ರಸ್ತಾಪ ಮಾಡುವಂಥ ಕೆಲಸ ಆಯಿತು. ಮಂಡನೆ ಮಾಡಿದರು ಸಚಿವರು. ಪ್ರಮುಖವಾಗಿ ನಾವು ಆಗಲೇ ಹೇಳ್ತಾ ಇದ್ವಿ, ಇದರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸಾಕಷ್ಟು ಕಾಂಟ್ರವರ್ಸಿ ಕೂಡ ಹಿಂದೆ ಕಾರಣ ಆಗಿತ್ತು. ಜೊತೆಯಲ್ಲಿ ಆ ಪ್ರಕರಣ ಇನ್ನೂ ಕೂಡ ಕೋರ್ಟ್ ಮೆಟ್ಟಿಲಲ್ಲೇ ಇದೆ. ಜೊತೆಯಲ್ಲಿ ಔಷಧ ಮತ್ತು ಪ್ರಸಾದನ ಸಾಮಗ್ರಿ ವಿಧೇಯಕ, ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ ಎಲ್ಲವೂ ಕೂಡ ಇವತ್ತು ಮಂಡನೆ ಮಾಡುವಂಥ ಕೆಲಸ ಆಗಿದೆ.